ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಅರೌಂಡ್ 6 o'clock ಆಗಿದೆ. ಸೊ ಗ್ರೀನ್ ಟೀ ಮತ್ತು ನಾನು ಪೀನಟ್ ಬಟರು ಇಲ್ಲಾಂದರೆ ಬಾದಾಮಿ ತಿನ್ಕೊಂಡು ಹೋಗಬೇಕು. ಸೊ ಎಲ್ಲರಿಗೂ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಜಿಮ್ ಔಟ್ಫಿಟ್ ಬಂದು ಈ ಥರ ಇದೆ. ಜಿಮ್ ಔಟ್ಫಿಟ್ ಬಂದು ಒಂದು ಜಾಕೆಟ್ ಟಿ ಶರ್ಟ್ಸ್ ಥರ ಹಾಕ್ಕೊಂಡು, ಇದು ಯಾವುದಕ್ಕೂ ಯಾವುದು ಬೇರೆದದ್ದು, ಇದು ಜಿಮ್ದು ಟಾಪು, ಅದಕ್ಕೆ ಸೂಟ್ ಮಾಡಿಕೊಂಡು ಇದಕ್ಕೊಂದು ಜಾಕೆಟ್ ಹಾಕಿದ್ದೀನಿ. ಜಾಕೆಟ್ ಯಾಕೆ ಅಂದರೆ ಇದನ್ನು ಜಿಪ್ ಹಾಕೋತೀನಿ ಅಲ್ಲೋದ್ಮೇಲೆ. ಜಸ್ಟ್ ಇವಾಗ ಮನೇಲಿದ್ದೀನಲ್ಲ, ಸೊ ಇಷ್ಟೇ ಔಟ್ಫಿಟ್ಟು. ಸೊ ಇವತ್ತು ಬಂದು ಲೆಗ್ಸು. ಸೊ ಲೆಗ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ಟ್ಯಾಮಿನಾಗೇನೋ ತಿನ್ಕೊಂಡು ಹೋಗಬೇಕು. ಸೊ ನಾರ್ಮಲಾಗಿ ಯಾವ ವರ್ಕೌಟ್ಸ್ ಇದ್ರೂ ನಾನು ತಿನ್ಕೊಂಡು ಹೋಗ್ತೀನಿ, ಅಪ್ಪರ್ ಬಾಡಿ ಬಿಟ್ಟು. ಸೊ ನನಗೆ ಜಾಸ್ತಿ ವರ್ಕೌಟ್ ಮಾಡೋದೇ ಅಪ್ಪರ್ ಬಾಡಿ ಮೇಲೆ. ಸೊ ಬನ್ನಿ ಜಿಮ್ಗೆ ಹೋಗೋಣ. ಗ್ರೀನ್ ಟೀ ಕುಡಿದ್ಬಿಟ್ಟು ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ಹೋಗ್ತಿದ್ದೆ ಕೂಡ ಇರಲಿ, ಕ್ಯಾಮ್ರಾ ಇಟ್ಕೊತೀನಿ. ನೀನು ಒಂದೊಂದ್ಸತಿ ಹಿಡ್ಕೊತೀವಿ, ಒಂದೊಂದ್ಸತಿ ಹಿಡ್ಕೊಳ್ಳಲ್ಲ. ಏನಕ್ಕೆ ನೀವು ತಿರುಪತಿ ಮಾತಾಡಿದ್ರೆ ಹೇಳಿ. ಅಲ್ಲಿ ತೋರಿಸಿ ದೇವಸ್ಥಾನ, ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ. ಹತ್ರ ಇಲ್ಲ, ಸ್ವಲ್ಪ ದೂರನೇ ಇದೆ. ಸ್ವಲ್ಪ ದೂರ ಇದೆ, ಹತ್ರ ಇರೋದು. ಸೊ ನಾನು ಈ ಥರ ಔಟ್ಫಿಟ್ ಹಾಕ್ಕೊಂಡು ಎಲ್ಲಿ ಬಾರೆ, ಅದು ರೋಡ್ ಚೆನ್ನಾಗಿಲ್ಲ ಕಣೆ, ಏನೇ ಮಾಡ್ತೀಯ, ಹೋಗಿ ಮುಂದೆ. ಸೊ ಏನಕ್ಕೆ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ ನೀವು? ಈ ಕಡೆ ತಿರುಗಿ ಮಾತಾಡು. ಏನು ನೀನು ಕೂತು ನಾನು ನಿಂತ್ಕೊಂಡು ಮಾತಾಡೋ ಒಂದು ಕಡೆ. ಇಲ್ಲಿ ನೋಡಿ, ನಮ್ಮ ಅಕ್ಕಕ್ಕೆ ಬಂದು ಬರ್ತಿದೆ, ಕಾಣಿಸ್ತಿದೆ. ನನಗೆ ಚೆನ್ನಾಗಿ ಅನ್ನಿಸ್ತು. ನಾನು ಈ ಥರ ಯಾವತ್ತೂ ಬಾಚಿರಲಿಲ್ಲ. ಸೊ ನಂಗೆ ಯೂನಿಕ್ ಅನ್ನೋ ಫೀಲ್ ಆಯ್ತು. ನಿಮ್ಗೆ ಯೂನಿಕ್ ಅನ್ನಿಸ್ತಿದ್ಯಾ? ನಾನು ಔಟ್ಲುಕ್ ಹೇಗಿದೆ ರೇಟ್ ಮಾಡಿ. ಔಟ್ಲುಕ್ ರೇಟ್ ಮಾಡಿ. ಸೊ ಬನ್ನಿ ಗೈಸ್, ಅಲ್ಲಿ ನೋಡಿ ರೈಲ್ವೆ ಸ್ಟೇಷನ್. ಜನ ನೋಡಿ ಎಲ್ಲಿಗೆ ಹೋಗ್ತಾರಪ್ಪ, ಎಷ್ಟು ಜನ ಇರ್ತಾರೆ, ಯಾವಾಗ ನೋಡಿ ಜನ ಜನ ಜನ. ಗೈಸ್ ಜನ ಇರೋ ಕಡೆ ನಮ್ಮ ಅಕ್ಕ ಅವ್ರನ್ನ ಕ್ಯಾಮ್ರಾನ ಆಫೇ ಮಾಡಿಬಿಟ್ಲು. ಗೈಸ್ ನನಗೆ ಇನ್ಸಲ್ಟ್ ಆಗೋಯ್ತು. ಬೇಬಿ ಯೂಟ್ಯೂಬ್ ಚಾನಲ್ ಹೆಸರು ಯಾರೋ ಯೂಟ್ಯೂಬ್ ಚಾನಲ್ ಹೆಸರು ಕೇಳಿದ್ರು. ಆಗೋಯ್ತು ಅಕ್ಕಂಗೆ, ಫುಲ್ ನಾಚಿಕೆ ಆಗೋಯ್ತು. ಇನ್ನು ಅವ್ರು ಕೇಳಬಾರ್ದು. ಓ ನೀವಾ ಅವರು ಬಿಂದು ನಾಯಕ್ ನೀವೇನಾ ಅನ್ಬೇಕು. ಹಂಗೆ ವೀಡಿಯೋಸ್ ಮಾಡ್ಕೊಡ್ಬೇಕು ನಮ್ಮ ಅಕ್ಕ. ಗೈಸ್ ಈ ಕ್ಯಾಮ್ರಾ ತಿರುಗಿಸಿದ್ರೆ ಒಂದು ಅಪರೂಪ ಅದ್ಭುತ ನೋಡ್ಬೋದು. ಅದ್ಭುತದ ವಾಯ್ಸ್ ಅಷ್ಟೇ. ಎಲ್ಲ ಜ್ಯೂಸ್ ಕುಡ್ಕೊಂಡೋಗೋಣ. ಯಾವ ಜ್ಯೂಸು ಕುಡಿಯಲ್ಲ, ತಿಗ ಮುಚ್ಕೊಂಡು ಮನೆಗೆ ನಡಿ, ನಂಗೆ ಟೈಮ್ ಇಲ್ಲ. ಅಕ್ಕ ಕವ ಕೊಡೋ ಜ್ಯೂಸ್. ಅಕ್ಕ ನಂಗೆ ಕವ ಕೊಡೋ ಜ್ಯೂಸು ಬೇಡ, ಏನು ಬೇಡ. ಬಾಯ್ ಒಂದ್ಸಲ ನೋಡೋಣ ಬಾ ಬಿಂದು ವಾಕಿಂಗ್ ಹೋದಾಗ. ನಡೀರಿ ಗೈಸ್, ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೋತೀನಿ. ಬಾಯ್ ಗೈಸ್. ಗೈಸ್ ಇವಾಗ ನಾವು ಮನೆಗೆ ಬಂದ್ವಿ. ಹೊಟ್ಟೆ ಹಸಿತಿಲ್ಲ, ಯಾಕಂದರೆ ನಾನು ಈಗ ದೇವಸ್ಥಾನಕ್ಕೆ ಹೋಗಿದ್ದೆ, ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ. ಸೊ ಅಲ್ಲಿಂದ ನಾನು ಸ್ವಲ್ಪ ತಿನ್ಕೊಂಬಂದಿದ್ದೆ ಪ್ರಸಾದನ. ಈ ಚಪ್ಪಲಿ ಹಾಕೊಂಡಿದ್ದೆ. ಸೊ ಬನ್ನಿ ಗೈಸ್, ಇವಾಗ ಮನೆ ಒಳಗಡೆ ಹೋಗೋಣ. ಇವಾಗ ಹಿಂಗಿರೋಳು ಹೆಂಗೆ ಕಾಣಿಸ್ತೀನಿ ನೋಡಿ, ವೇಟ್ ಆ್ಯಂಡ್ ಸಿ. ನಮ್ಮ ಮನೇಲಿ ಲಾಲ ಬೇಸನ್ ಉಂಡೆ ತರಿಸಿದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ಅದಕ್ಕೆ ನಾನು ತಿನ್ನೋಣ ಅಂತ ತೆಗಿತಾ ಇದ್ದೀನಿ. ನನಗೆ ಬೇಸನ್ ಉಂಡೆ ಅಂದರೆ ರವೆದಿರಬಾರ್ದು. ಲೈಕ್ ನಾರ್ಮಲಾಗಿ ನನಗೆ ರವೆ ಇಷ್ಟ ಆಗಲ್ಲ, ವಿತೌಟ್ ರವೆ ಇಷ್ಟ. ಸೊ ಇತ್ತು ಆರ್ಡ್ರ್ ಮಾಡಿದ್ದೆ, 3 ದಿನ ಆಯ್ತಿತ್ತು ಬಂದು. ಇವತ್ತು ತೆಗಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ತಡ್ಕೊಳಕ್ಕಾಗ್ತಿಲ್ಲ ಹೊಟ್ಟೆ. ಸೊ ಸಾಯಂಕಾಲ ವಾಕ್ ಹೋಗ್ತಾಯಿದ್ದೀನಿ. 3 ದಿನದಿಂದ ನಾನು ವಾಕ್ ಹೋಗೋದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೆಂಟಲ್ ಪೀಸ್ಗೋಸ್ಕರ ಈ ಥರ ಬಂದು ಇದನ್ನು ತೆಗೆದು ಮಾ ಸಕ್ಕತ್ತಾಗೈತೆ. ಚೆನ್ನಾಗಿಲ್ಲ ಗೈಸ್, ಪ್ಲೀಸ್ ಡೋಂಟ್ ಟ್ರೈ ದಿಸ್. ತುಂಬ ರವೆ ಇದೆ. ಲೈಕ್ ಬೇಸನ್ ಉಂಡೆ ಅಂದರೆ ಹೆಂಗಿರಬೇಕು ಅಂದರೆ, ಐ ಎಕ್ಸ್ಪ್ಲೇನ್ ಯು. ತಿಂದರೆ ಈ ರವೆ ಥರ ಫೀಲ್ ಆಗುತ್ತೆ ಗೊತ್ತಾ, ಕುರುಮ್ ಆ ಥರ ಕುರುಮ್ ಫೀಲ್ ಆಗಬಾರ್ದು ತಿಂದರೆ. ನನಗೆ ಬೇಸನ್ ಉಂಡೆ ಒಂದು ಕಾಲದಲ್ಲಿ ತುಂಬ ಸಖತ್ ಇಷ್ಟ ಆಯಿತು. ಲೈಕ್ ನಾನು 7th 8th ಇದ್ದಾಗ ನನಗೆ ಬೇಸನ್ ಉಂಡೆ ಸಖತ್ ಇಷ್ಟ ಆಯಿತು. ಅದಕ್ಕೆ ಸಾಕು, ಚೆನ್ನಾಗಿಲ್ಲ ಅಷ್ಟು. ಸೊ ಔಟ್ಫಿಟ್ ತೆಗೆದು ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು, ನಾವು ಗೊತ್ತಲ್ಲ ನಾರ್ಮಲ್ ವೇರಲ್ಲಿ ಹೆಂಗೆ ಕಡಕ್ಕಾಗಿ ಕಾಣಿಸ್ತೀವಿ, ನಾವು ಕಾಣಿಸ್ತೀನಿ. ಸಖತ್ತಾಗಿದೆ ಅಂದರೆ ರವೆ ಇದರಲ್ಲಿ 6 ಪೀಸ್ ಬಂದಿದೆ, 6 ಪೀಸು. ಬಟ್ ರವೆ ಇದೆ, ಅದಕ್ಕೆ ನೋಡೋಣ. ಸಾಯಂಕಾಲ ಆಗಿದೆ, ಫುಲ್ಲು ಕ್ಲೈಮೇಟ್ ಸಖತ್ತಾಗಿದೆ ಅಂತ ಡೈಲಿ ವಾಕಿಂಗ್ ಬರ್ತಾಯಿದ್ದೀವಿ. ವಾಕಿಂಗ್ ಬರೋದು ಬೇಜಾರಿಲ್ಲ, ಬಟ್ ಇಲ್ಲೆಲ್ಲ ಸೊಳ್ಳೆಗಳು ನನ್ನ ಕಚ್ಚಿ ಹಾಕಿದೆ. ಸೊ ನಂದು ಹಳೇದಿತ್ತು ಶೂಸು, ಇಷ್ಟು ಮಾಡಲ್ಲ, ಅಜೀಬ ಕಾಣಿಸುತ್ತೆ. ಸೊ ನನ್ನ ಹಳೆ ಶೂಸ್ ಇತ್ತು, ಅದನ್ನೇ ಹಾಕ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ಸಾಕಾಗೋಯ್ತು, ಟಯರ್ಡ್ ನೋಡಿ.
ವಾಕಿಂಗ್ ಇನ್ ಪಾರ್ಕ್. ಈ ಥರ ವಾಕ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಸಾಕಾಗೋಗಿದೆ. ನಮ್ಮ ಅಕ್ಕ ಇನ್ನೂ ವಾಕ್ ಮಾಡ್ತಿದ್ದಾಳೆ, ಬಟ್ ಈ ಸೊಳ್ಳೆಗಳನ್ನ ಜೊತೆ ಡ್ಯಾನ್ಸ್ ಆಡ್ತಿದೆ. ಸೊ ಕೈಗೆ ಏನಾಗಿದೆ, ಓ ಮಣ್ಣು ಮಾಡ್ಕೊಂಬಿಟ್ಟಿದೆ, ಮಣ್ಣು. ಸೊ ಸಕ್ಕ ಸೊಳ್ಳೆ ಇದೆ. ಸೊ ಕರಿಯೋಕ್ಕೆ ಹೋಗ್ತಾಯಿದ್ದೀನಿ. ನಾ ಕರೆದ್ಬಿಟ್ಟು ಹೋಗೋಣ ಬನ್ನಿ. ಸಾಕಾಗ್ಬಿಟ್ಟಿದೆ ಗೈಸ್. ಇವಳು ಹೆಂಗೆ ವಾಕ್ ಮಾಡ್ತಿದ್ದಾಳೆ, 1.5 ಅವರಿಂದ ವಾಕ್ ಮಾಡಿದ್ದೀನಿ. ಇವಾಗ ಕರಿತೀನಿ. ಸೊಳ್ಳೆಗಳ ಜೊತೆ ಡ್ಯಾನ್ಸ್ ಆಡುತ್ತಾ ಇದೆಯಲ್ಲ, ಅದಕ್ಕೆ ಬಾಡಿನ ಕರ್ಕೊಂಬರಕ್ಕೆ ಹೋಗಿದ್ದೆ. ಇವಳು ನೋಡಿದ್ರೆ 7 ಗಂಟೆವರೆಗೂ ವಾಕ್ ಮಾಡೋಣ ಅಂತಿದ್ದಾಳೆ. ನನ್ನ ಬಾಡಿಲಿ ಎನರ್ಜಿ ಇಲ್ಲ. ಹಿಡ್ಕೊ, ಏನೇ ಹಿಡ್ಕೊ ಎಲ್ಲ ಬಿಂದು, ಕೈ ನೋವುತ್ತಿದೆ. ಇಷ್ಟೊತ್ತರೆಗೂ ಗೈಸ್ ಇವಳು ನೋಡಿದ್ರೆ ಇನ್ನೂ ವಾಕ್ ಮಾಡೋಣ ಅಂತ ಇದ್ಲು. ನಾನು ಅವಳು ಕೈ ಮುಗಿದು ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡ್ಬಿಡ್ತೀನಿ. ಸೊಳ್ಳೆಗಳೆಲ್ಲ ನನ್ನ ಜೊತೆ ಆಟಗಳು ಜಿಗಿ 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 ಆಟ ಆಡ್ಬಿಟ್ಟಿದ್ದೆ. ಡೆಂಗ್ಯೂ ಮಲೇರಿಯಾ ಬಂದರೆ ನಮ್ಮ ಅಕ್ಕನಿಂದ ಏಯ್ ಫೋನ್ ಎಲ್ಲಿ ನೋಡ್ ಗೈಸ್, ಈ ಕ್ಯಾಮೆರಾ ಹಿಂಗೆ ನೋಡ್ತಾವಲ್ಲ ಏನು ಏನೋ ಒಂಚೂರ ಗೈಸ್. 10,000 ಸ್ಟೆಪ್ಸ್ ಡೈಲಿ ನಡೆದ್ರೆ ಬೇಗ ಸಾಕು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ ಇಲ್ವಾ, ನನ್ನ ಪಕ್ಕ ಬರ್ತಿರೋ ವ್ಯಕ್ತಿ ವಿಡಿಯೋ ಮಾಡಕ್ಕೆ ಕೊಡ್ದಂಗೆ ನನಗೆ ಕಾಲ್ ಮಾಡಿದ್ದಾಳೆ ಗೈಸ್. ಇದು ನೋಡಿ, ಈ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಗೈಸ್. ಬಟ್ಟೆ ನೀವು ಚೆನ್ನಾಗಿ ಹಾಕ್ಕೊಂಡಿದ್ರೆ ವಿಡಿಯೋಲಿ ಬರ್ತಾಳೆ, ಇಲ್ಲ ಬರಲ್ಲ. ಗೈಸ್ ಕಲಿತಾ ಇದ್ದೀವಿ ಕನ್ನಡ ಅನ್ಸುತ್ತೆ ಒಂದ್ಸತಿ. ಅದು ಬೇಸಿಗೆ ಒಂಚೂರು ರೌಂಡ್ ಅಕ್ಕ ನಿನ್ನ ಕೈ ಮುಗಿತೀನಿ ನಡಿ ಗೈಸ್. ಇನ್ನೊಂದು ರೌಂಡ್ ಅಜ್ಜಿ ಏಕ ರೌಂಡ್ ಲಾಸ್ಟ್ 5 ರೌಂಡ್ ಅಕ್ಕ. ಪ್ರೀತಿಸಿದೆ ಬಾರಕ್ಕ ನಿನ್ನ ನಿನ್ನ ಕನ್ಸಿಸ್ಟೆನ್ಸಿಗೆ ನಂದೊಂದು ಸಲ ಬಾ. ನಿಂದು ಆಸ್ 24 5 ಮಿನಿಟ್ಸ್ ಪರ್ಲೆ. ನಾನು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತೀನಿ, ನೀನು ನಡ್ಕೊಂಬ, ನಾನು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತೀನಿ ನೋಡು. ಈ ಹುಚ್ಚಿಗೆ ವಾಕಿಂಗ್ ಮಾಡೋ ಹುಚ್ಚಿಡ್ದಿದೆ ನನಗೆ. ಉರಿ ಸರಾಗಿದೆ. ಎಲ್ಲ ಹುಡುಗರು ಬಂದುಬಿಟ್ರು, ನಾವು ಯಾವ ಮನೆಗೆ ಹೋಗ್ತಾಯಿ. ಗೈಸ್ ನಾವು ಇವತ್ತು ತಂದಿರೋ ಗಾಡಿ ಇದು. ತೇಜು ಗೈಸ್, ಇದು ನಮ್ಮ ಗಾಡಿ ಅನ್ಕೊಂಡ್ರಾ? ಮಜಾ ನಾವು ಇತ್ತಂದಿದ್ದೀವಿ. ನಮ್ಮ ಅಕ್ಕ ಗೈಸ್, ನಮ್ಮ ಅಕ್ಕ 3 ದಿನದಿಂದ ವಾಕಿಂಗ್ ಮಾಡ್ತಿದ್ದಾಳೆ. ಅವಳ ಎಕ್ಸ್ಪೀರಿಯನ್ಸ್ ಕೇಳೋಣ. ಗೈಸ್ ಅವಳ ಮಕ್ಕ ನೋಡಿ ಕೆಂಪು ಮುಡಿ. ಗೈಸ್ ಅವಳ ಕನ್ಸಿಸ್ಟೆನ್ಸಿಗೆ ನಾನು ಮೆಚ್ತೀನಿ. ಅಕ್ಕ ನಿನ್ನ ಮಕ್ಕ ತೋರ್ಸಕ್ಕ. ಗೈಸ್ ಮಕ್ಕನ ಟಮಾಟ ಆಗಿರಲ್ವ, ಕೆಂಪುಗಾಗಿದ್ದೆ. ಶಾಕ್ ಆಗ್ಬಿಟ್ಟೆ ನನ್ನ ಮಕ್ಕನ ಮಾಡಿ. ಅಕ್ಕ ನಿನ್ನ ಮಕ್ಕ ತೋರ್ಸಕ್ಕ. 1 ನಿಮಿಷ ತೋರಿಸ್ತಾಳೆ ಅವಳೆ. ಬಿಂದು ಗಚ್ಚಾರ ಬಿಂದು ಚಲ್ ಜಮ್ಮ 2 ಮಿನಿಟ್ಸ್. ಗೈಸ್ ಈ ಮಕ್ಕಕ್ಕೆ ಟೊಮೆಟೊ ಆಗ್ಬಿಟ್ಟಿದೆ ಗೈಸ್. ಟೊಮೆಟೊ ಬರಲ್ವ ಕೆಂಪುಗೆ. ಫುಲ್ ಆ್ಯಪಲ್ಗಿಂತ ಕಡೆಯಾಗಿ ಬಂದಿದೆ. ಫುಲ್ಲು ಕೆಂಪುಗಾಗ್ಬಿಟ್ಟು. ನಮ್ಮ ಅಕ್ಕ ಸಖತ್ ಕನ್ಸಿಸ್ಟೆನ್ಸಿಯಿಂದ ವರ್ಕೌಟ್ ಮಾಡ್ತಿದ್ದಾಳೆ ಗೈಸ್. ನಂಗೆ ಅವ್ಳು ಕನ್ಸಿಸ್ಟೆನ್ಸಿ ನೋಡಿ ಅಕ್ಕ ನೀನೊಂದು ಸಲಾಮ್ ಅನ್ಸಕ್ಕಿಲ್ಲ. ಅವ್ಳು ರಿಟರ್ನ್ ರಿಪ್ಲೈ ಮಾಡಿಲ್ಲ. ಬನ್ನಿ ಹೋಗೋಣ ಗೈಸ್ ಮನೆ ಕಡೆ ಪಯಣ. ನಡೀರಿ ಇವಾಗ ಮನೆಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ಸ್ ಹೇಳ್ತೀನಿ. ನಮ್ಮ ಅಜ್ಜಿ ಮನೇಲಿ ನಮ್ಮ ಅಜ್ಜಿದು FM ಹಾಳಾಗಿದೆ. ಇದು ವೈಯರ್ ಒಂದು ಸ್ವಲ್ಪ ಸುಟ್ಟೋಗಿದೆ. ನಾನು ಮೊನ್ನೆಯಿಂದ ಮಾಡಿಸೋಣ ಅಂದರೆ ಈ ಮುದುಕಿ ಮಾಡಿಸಲ್ಲ. ಇದು ಅವ್ರು ಹೆಂಗೆ ನೋಡುತ್ತೆ ಅವಾಗ ನೋಡೋದಲ್ಲ. ಹಾಯಣ್ಣ ಹಾಯಣ್ಣಮ್ಮ. ಯಾರಿಗೆ ಹೇಳ್ತಿದ್ಯಾ? ಹಾಯ್ ನನಗಲ್ಲ, ಇದು ಬ್ಲಾಗ್. ಇದು ನಿನ್ನ ಫ್ಯಾಮಿಲಿಯವರೆಲ್ಲ ನೋಡ್ತಾರಲ್ಲ ಗೈಸ್. ಈ ಥರ ಇದನ್ನು ಹಿಂಗೆ ಫಿಟ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಏನಂತಿದ್ರೆ ಹೇಳೋ, ನಿನಗೆ ಬರಲ್ಲ ಎತ್ತಿಕ್ಕು ಅಂತವ್ರು. ಗೈಸ್ ನೋಡಿ ನಾನು ಮಾಡಿಕೊಟ್ಟೆ. ಇವಾಗ ನೈಟಿಗೆ ಹಾಕೊಟ್ಟಿದ್ದೀನಿ, ಬೆಳಗ್ಗೆ ಮತ್ತೆ ಹಂಗೆ ಆಗುತ್ತೆ. ಮಾಡ್ಕೊಡ್ತೀನಿ ಮತ್ತೆ ಹಿಂಗೆ ಹೋಗ್ತಿದೆ. ಅದಕ್ಕೆ ಒಂದು ಯೋಚನೆ ಮಾಡಿ. FM mode.